ಹಲೋ, ನಮಸ್ತೆ, ಎಲ್ರಿಗೂ ನಮಸ್ಕಾರಗಳು. ನಾವು ಅರ್ಜೆಂಟಾಗಿ ಬೆಂಗಳೂರಿಂದ ಊರಿಗೆ ಹೋಗ್ಬೇಕಾಗಿ ಬಂತು. ಕಾರಣ ಏನೂ ಇಲ್ಲ, ಇನ್ನೇನು ಇದೆಯಲ್ಲ, ನಮ್ಮ ತೋಟದ ಕೆಲಸಗಳು ಇದ್ದೇ ಇರ್ತವೆ. ಹಾಗೇನೋ ಈ ಸರಿ ನಮ್ಮ ಶ್ರೀಮತಿಯವರು ಬರ್ತೀವಿ ಅಂದರು. ಹಾಗಾಗಿ ನಾವು ಹೊತ್ತಿಗೆ ಗಾಡಿನೇ ತಗೊಂಡು ಹೋಗೋಣ ಅಂದ್ಬಿಟ್ಟು ಕಾರ್ ತೊಗೊಂಡು ಹೊರಟ್ವಿ. ನೈಟೇ ಹೊರಡಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಬೆಳಗ್ಗೆ ಎಚ್ಚರ ಆಗಲಿಲ್ಲ. ಬೆಳಗ್ಗೆ ಮನೆಯಿಂದ ಗೊರಗುಂಟೆಪಾಳ್ಯಕ್ಕೆ ಬರೋದಕ್ಕೆ 7:30 ಗಂಟೆ ಆಗೋಯ್ತು. 1:15 ಗಂಟೆ ಆಯಿತು ಬೆಳಗ್ಗೆನೆ. ಭಾನುವಾರ ಗಾಡಿಗಳು ಜಾಸ್ತಿ, ಏನೂ ಮಾಡೋಂಗಿಲ್ಲ. ಹೋಗೋ ದಾರಿಲಿ ಅಲ್ಲಲ್ಲೇ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಗಳು ಬೇರೆ ಅದು. ಅದಕ್ಕೆ ನಾನು ಸ್ವಲ್ಪ ನಿಧಾನಕ್ಕೇನೆ ಗಾಡಿ ಓಡಿಸ್ಕೊಂಡು ಊರಿಗೆ ಹೊರಟೆ. ಇನ್ನೇನು ಊರ ಹತ್ರ ಬಂದ್ವಿ. ಫಸ್ಟು ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಊರಿಗೆ ಬಂದ್ವಿ. ಊರ ಹತ್ರ ಬಂತಿದ್ದಂಟ್ಲೆ ಇನ್ನೇನು ಊರ ಹತ್ರ ಬಂದವರು ಇನ್ನೇನು ಮಗಳನ್ನ ರೆಡಿ ಮಾಡೋಕ್ಕೆ ಕೇಳಿದ್ದೆ ನಮ್ಮ ಅತ್ತೆಯವ್ರಿಗೆ. ಅವರು ರೆಡಿ ಎಲ್ಲ ಮಾಡಿಕೊಂಡು ಕಾಯ್ತಾ ಕೂತಿದ್ರು. ಎಲ್ಲರನ್ನೂ ಕರ್ಕೊಂಡು ಏನಕ್ಕಪ್ಪ ಅಂದರೆ ಊರಲ್ಲಿ ನನ್ನ ಚಿಕ್ಕಪ್ಪನ ಮಗನ ಮದುವೆ ಬೇರೆ ಇತ್ತು. ಹಾಗಾಗಿ ಮದುವೆ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಬಂದರೆ ತೋಟದಲ್ಲಿ ಡ್ರಿಪ್ ಪೈಪ್ಗಳು, ಹಾಗೆ ಮೇಯ್ನು ಟೀ ಪೈಪು, ನಾವು ಟೀ ವಾಲ್ವ್ ಅಂತ ಹೇಳ್ತೀವಿ, ಅವೆಲ್ಲ ಜಾಯಿಂಟ್ ಎಲ್ಲ ಕಟ್ಟಾಗಿತ್ತು. ಏನಕ್ಕಪ್ಪ ಅಂದರೆ ನನ್ನ ಅಳಿಮಯ್ಯ ಉಕ್ಕೆ ಹೊಡೆಯೋ ಅಂತ ಕಳಿಸಿದ್ರೆ ರೋಡ್ ಹೊಡೆಯೋ ಬರದಲ್ಲಿ ಉರುಳಿ ಹಾಕಿದ್ದೆ. ಆ ಬಳ್ಳಿ ಒಳಗಡೆ ತುಂಬ ಪೈಪ್ಗಳು ಡ್ರಿಪ್ಗಳೆಲ್ಲ ಕಾಣಿಸಿಲ್ಲ ಅವನಿಗೆ. ಬಳ್ಳಿ ಎಲ್ಲ ಮುಚ್ಕೊಂಬಿಟ್ಟು ಅವನು ಅದರಲ್ಲೇ ಹೊಡೆದ್ಬಿಟ್ಟಿದ್ದ. ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡೆ. ನೋಡಿ, ಹೀಗಿರುತ್ತೆ ನಮ್ಮ ಜೀವನ. ಬೆಂಗಳೂರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಆರಾಮಾಗಿರ್ರಿ ಅಂತ ಎಲ್ಲರೂ ಹೇಳಿದ್ರೆ, ನಾವು ಅಲ್ಲೂ ಮಾಡೋಕ್ಕಾಗ್ತದೆ, ಇಲ್ಲೂ ಮಾಡಿಕೊಂಡು ಎರಡು ಕಡೆನೂ ಮಾಡಬೇಕು. ಏನೂ ಮಾಡೋಂಗಿಲ್ಲ. ಮನೇಲಿ ದೊಡ್ಡವ್ರು ಯಾರು ಸಪೋರ್ಟು ಇಲ್ಲ ಅಂದರೆ ನಾವೇ ಅಯ್ಯೋ ಅನ್ಬೇಕಾಗತ್ತೆ. ಎಲ್ಲ ಆಯಿತು. ನಾನು ಈ ಕಡೆಯಿಂದ ಇವನ್ನೆಲ್ಲ ಜಾಯಿಂಟ್ ಆಗ್ತಾಯಿದ್ರು. ಆ ಕಡೆ ನನ್ನ ಶ್ರೀಮತಿಯವರು, ನನ್ನ ತಂಗಿ, ಚಿಕ್ಕಪ್ಪ, ನನ್ನ ಅಳಿಯ ಆ ಕಡೆ ಉಕ್ಕೆ ಹೊಡಿತಾ ಇದ್ದ. ನಾನು ಈ ಕಡೆ ಪೈಪ್ಗಳೆಲ್ಲ ಜಾಯಿಂಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಕೂತ್ಕೊಂಡೆ. ಆ ಕಡೆ ನನ್ನ ತಂಗಿ ಆಟ ಆಡ್ತಾ ಬರ್ತಾಳೆ ನವಿಲ್ಗರಿ ಹಿಡ್ಕೊಂಡು. ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಎಲ್ಲ ನೀಟಾಗಿ ಅದನ್ನು ಮಣ್ಣು ಎಳೆದ್ಬಿಟ್ಟು ಅದಕ್ಕೊಂದು ಕಲ್ಲು ಹುಡ್ಕೊಂಬಂದು ಅದನ್ನೆಲ್ಲ ಕೊಟ್ಟು ಸಪೋರ್ಟ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ಟೈಮ್ ಮುಖ್ಯ ಹೊಡಿವಾಗ ಅದು ಕಾಣಬೇಕು. ಹಾಗಾಗಿ ಅದನ್ನೆಲ್ಲ ತಗೊಬಂದು ಒಂದು ಕಲ್ಲಿಟ್ಟು ಅದನ್ನು ನೀಟಾಗಿ ಕಣ್ಣಿಗೆ ಕಾಣೋ ಥರ ರೆಡಿ ಮಾಡಿದೆ. ಈ ವಿಡಿಯೋದಲ್ಲಿ ಇದೊಂದು ರೆಡಿ ಮಾಡೋದನ್ನು ಮಾತ್ರ ತೋರಿಸಿದ್ದೀನಿ. ಇನ್ನೂ ನಮ್ಮ ತೋಟದ ಕೆಲಸಗಳು ಎಲ್ಲ ತುಂಬ ಇದ್ದಾವೆ. ಇನ್ನು ನಾನು ಟ್ರ್ಯಾಕ್ಟ್ರಲ್ಲಿ ಉಕ್ಕೆ ಹೊಡೆಯೋದು, ಇನ್ನೂ ಸಣ್ಣ ಪುಟ್ಟ ಡ್ರಿಪ್ಗಳು ರೆಡಿ ಮಾಡೋದು ಇವೆಲ್ಲ ಇದೆ. ಈ ಒಂದು ಭಾಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನೋ ನಮಗೊಂದು ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದ್ರಿಂದ ನಮಗೊಂದು ಸಪೋರ್ಟ್ ಸಿಗುತ್ತೆ. ವಿಡಿಯೋ ನೋಡಿದವ್ರು ಎಲ್ಲರಿಗೂ ಧನ್ಯವಾದಗಳು. ಮತ್ತೆ